ವಿಬಿ ರಾಮ್ಜಿ ಯೋಜನೆಯ ಬಗ್ಗೆ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರೇ ಜನರ ದಾರಿ ತಪ್ಪಿಸ್ತಾ ಇದ್ದಾರಾ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ಗಳು ಸತ್ಯಾಂಶಗಳಿಂದ ಕೂಡಿದೆಯಾ? ವಿಬಿ ರಾಮ್ಜಿ ಮತ್ತು ನರೇಗಾ ಯೋಜನೆಯ ವಾಸ್ತವ ಅಂಶಗಳೇನು? ಸ್ನೇಹಿತರೆ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಇಡೀ ದಿನ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಪ್ರಸಕ್ತ ಚರ್ಚೆಯಲ್ಲಿರುವಂತಹ ವಿಬಿ ರಾಮ್ಜಿ ಯೋಜನೆಯ ಕುರಿತು ಸರಣಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದರು. ಈ ಪೋಸ್ಟ್ಗಳನ್ನು ನೋಡುವಾಗ ಮೇಲ್ನೋಟಕ್ಕೆ ಇವುಗಳು ಸತ್ಯ ಎಂದೇ ಜನಸಾಮಾನ್ಯರಿಗೆ ಅನ್ನಿಸಬೇಕು, ಆ ರೀತಿ ಡಿಸೈನ್ ಮಾಡಿದ್ರು. ಹಾಗಾದ್ರೆ ಈ ಪೋಸ್ಟ್ಗಳು ವಾಸ್ತವತೆಯನ್ನ ಒಳಗೊಂಡಿದೆಯೇ? ಈ ಪೋಸ್ಟ್ಗಳ ಸತ್ಯಾಸತ್ಯತೆ ಏನು ಎನ್ನುವುದನ್ನ ಒಂದೊಂದಾಗಿ ಬಿಡಿಸಿ ಹೇಳುತ್ತೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್: ನರೇಗಾ ಯೋಜನೆಯಲ್ಲಿ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ನನ್ನ ಹಕ್ಕಾಗಿತ್ತು. ವಿಬಿ ರಾಮ್ಜಿ ಯೋಜನೆಯಲ್ಲಿ ನನ್ನ ಉದ್ಯೋಗದ ಹಕ್ಕನ್ನ ಕಸಿಯಲಾಗಿದೆ. ನನ್ನ ಕೆಲಸವು ಇದೀಗ ಗ್ರಾಮ ಪಂಚಾಯತಿಯ ಆದೇಶ ಮತ್ತು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಅವಲಂಬಿತವಾಗಿದೆ. ವಾಸ್ತವ: ನರೇಗಾ ಯೋಜನೆಯಲ್ಲಿ 100 ದಿನಗಳ ಉದ್ಯೋಗ ಖಾತರಿಯನ್ನು ನೀಡಲಾಗಿದ್ದರೆ ವಿಬಿ ರಾಮ್ಜಿ ಯೋಜನೆಯಲ್ಲಿ 125 ದಿನಗಳ ಉದ್ಯೋಗ ಖಾತರಿಯನ್ನು ನೀಡಲಾಗಿದೆ. ಅಂದರೆ 25 ಉದ್ಯೋಗ ದಿನಗಳು ಜಾಸ್ತಿಯಾಗಿದೆಯೇ ಹೊರತು ಉದ್ಯೋಗದ ಹಕ್ಕನ್ನು ಕಸಿಯಲಾಗಿಲ್ಲ. ಇದನ್ನ ಅವರೇ ಸೂಚಿಸಿರುವ ಸೆಕ್ಷನ್ 5 ಕ್ಲಾಸ್ 1ರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಪೋಸ್ಟ್: ನರೇಗಾ ಯೋಜನೆಯಲ್ಲಿ ನಾನು ಭಾರತದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಬಹುದಾಗಿತ್ತು. ವಿಬಿ ರಾಮ್ಜಿ ಯೋಜನೆಯಲ್ಲಿ ನಾನು ಈಗ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ ಮಾಡಬೇಕು. ಅದು ಕೂಡ ಕೇಂದ್ರ ಸರ್ಕಾರವು ನಮ್ಮ ಪಂಚಾಯತ್ ಅನ್ನ ಆಯ್ಕೆ ಮಾಡಿದ್ದರೆ ಮಾತ್ರ. ವಾಸ್ತವ: ಹಿಂದಿನ ನರೇಗಾ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳು ದೇಶದ ಯಾವ ಮೂಲೆಯಲ್ಲೂ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಇದನ್ನೇ ವಿಬಿ ರಾಮ್ಜಿ ಯೋಜನೆಯಲ್ಲೂ ಮುಂದುವರಿಸಲಾಗಿದೆ. ವಿಬಿ ರಾಮ್ಜಿ ಯೋಜನೆಯಲ್ಲಿ ಫಲಾನುಭವಿಗಳ ಕೆಲಸದ ಯೋಜನೆಯನ್ನ ಗ್ರಾಮ ಪಂಚಾಯತ್ಗಳೇ ನಿರ್ಧರಿಸಿ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸುತ್ತದೆಯೇ ಹೊರತು ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತ್ಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಇಡೀ ಕಾಯ್ದೆಯಲ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಪೋಸ್ಟ್: ನರೇಗಾದಲ್ಲಿ ವರ್ಷ ಪೂರ್ತಿ ಕೆಲಸ ಸಿಗ್ತಾ ಇತ್ತು. ವಿಬಿ ರಾಮ್ಜಿ ಯೋಜನೆಯಲ್ಲಿ ಕೃಷಿ ಚಟುವಟಿಕೆಯ ಸಂದರ್ಭದಲ್ಲಿ 60 ದಿನಗಳು ಕೆಲಸ ಇರುವುದಿಲ್ಲ. ಹಾಗಾಗಿ ನಾನಾಗ ಕಡಿಮೆ ವೇತನದಲ್ಲಿ ದುಡಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ವಾಸ್ತವ: ನರೇಗಾದಲ್ಲಿ ಕೂಡ ವರ್ಷ ಪೂರ್ತಿ ಕೆಲಸ ಇರ್ತಾ ಇರಲಿಲ್ಲ. ಕೇವಲ 100 ದಿನಗಳ ಕೆಲಸ ಮಾತ್ರ ಸಿಗ್ತಾ ಇತ್ತು. ನರೇಗಾ ಯೋಜನೆ ಇರಬಹುದು ಅಥವಾ ಈಗಿನ ವಿಬಿ ರಾಮ್ಜಿ ಯೋಜನೆ ಇರಬಹುದು. ಈ ಯೋಜನೆಗಳನ್ನ ಜಾರಿಗೆ ತಂದಿದ್ದೇ ಕೃಷಿಕರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕಾರ್ಮಿಕರಿಗಾಗಿ. ಹೀಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಕಾರ್ಮಿಕರ ಕೊರತೆ ಆಗಬಾರದು ಎನ್ನುವ ದೃಷ್ಟಿಯಿಂದ 60 ದಿನಗಳ ಕಾಲ ಕೆಲಸದಿಂದ ವಿನಾಯಿತಿ ನೀಡಲಾಗಿದೆ. ಮತ್ತು ಆ 60 ದಿನಗಳ ಕಾಲವನ್ನು ನಿರ್ಧರಿಸುವ ಅಧಿಕಾರ ರಾಜ್ಯ ಸರ್ಕಾರದ ಬಳಿಯಲ್ಲೇ ಇರ್ತದೆ. ಪ್ರಿಯಾಂಕ್ ಖರ್ಗೆ ಪೋಸ್ಟ್: ನರೇಗಾ ಯೋಜನೆಯಲ್ಲಿ ನನ್ನ ಕೂಲಿಯು ಬೆಲೆ ಏರಿಕೆಯಿಂದ ರಕ್ಷಣೆ ನೀಡುತ್ತಾ ಇತ್ತು. ವಿಬಿ ರಾಮ್ಜಿ ಯೋಜನೆಯಲ್ಲಿ ನನ್ನ ಕೂಲಿಗೆ ಈಗ ಯಾವುದೇ ಖಾತರಿ ಇಲ್ಲ. ನನ್ನ ಆದಾಯವು ಇದೀಗ ಕೇಂದ್ರ ಸರ್ಕಾರವು ನಮ್ಮ ಪಂಚಾಯತಿಗೆ ನೀಡುವ ಅನುದಾನದ ಮೇಲೆ ನಿರ್ಧಾರವಾಗ್ತದೆ. ವಾಸ್ತವ: ವಿಬಿ ರಾಮ್ಜಿ ಕಾಯ್ದೆಯ ಸೆಕ್ಷನ್ 10ರ ಪ್ರಕಾರ ಕೇಂದ್ರ ಸರ್ಕಾರವು ವೇತನವನ್ನು ನಿಗದಿಪಡಿಸುವುದು ಹೌದು. ಆದರೆ ನಿಗದಿಪಡಿಸುವ ವೇತನವು ಈ ಹಿಂದಿನ ನರೇಗಾ ಯೋಜನೆಯ ಸೆಕ್ಷನ್ 6ರಲ್ಲಿ ನಿಗದಿಪಡಿಸಿದ ವೇತನಕ್ಕಿಂತ ಕಡಿಮೆ ಇರಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಮುಂದುವರೆದು ಕೇಂದ್ರ ಸರ್ಕಾರ ವೇತನವನ್ನು ನಿಗದಿಪಡಿಸುವವರೆಗೆ ನರೇಗಾ ಯೋಜನೆಯ ಸೆಕ್ಷನ್ 6ರ ಅಡಿಯಲ್ಲಿ ನಿಗದಿಪಡಿಸಿದ ವೇತನವೇ ಮುಂದುವರಿಯುತ್ತದೆ. ಪ್ರಿಯಾಂಕ್ ಖರ್ಗೆ ಪೋಸ್ಟ್: ನರೇಗಾ ಯೋಜನೆಯಲ್ಲಿ ನನ್ನ ಪಂಚಾಯತಿಯ ಬಳಿಯೇ ಅನುದಾನವಿತ್ತು. ಅವರೇ ಕೆಲಸವನ್ನು ನಿರ್ಧರಿಸಿ ಉದ್ಯೋಗ ನೀಡುತ್ತಾ ಇದ್ರು. ವಿಬಿ ರಾಮ್ಜಿ ಯೋಜನೆಯಲ್ಲಿ ಈಗ ನಾನು ಕೇಂದ್ರ ಸರ್ಕಾರವು ಕೆಲಸವನ್ನು ನಿರ್ಧರಿಸುವುದಕ್ಕೆ ಮತ್ತು ಅನುದಾನ ನೀಡುವುದಕ್ಕೆ ಕಾಯಬೇಕು. ಒಂದು ವೇಳೆ ನಮ್ಮ ಪಂಚಾಯತಿಗೆ ಕೆಲಸ ಸಿಗದೇ ಹೋದರೆ ನನಗೂ ಕೂಡ ಕೆಲಸ ಇರೋದಿಲ್ಲ. ವಾಸ್ತವ: ವಿಬಿ ರಾಮ್ಜಿ ಯೋಜನೆಯ ಸೆಕ್ಷನ್ 4 ಕ್ಲಾಸ್ 3ರ ಪ್ರಕಾರವು ಗ್ರಾಮೀಣ ಕೆಲಸದ ಯೋಜನೆಯನ್ನ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಯ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳೇ ನಿರ್ಧಾರ ಮಾಡುತ್ತದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಈ ಪೋಸ್ಟ್ ಕೂಡ ಸತ್ಯಕ್ಕೆ ದೂರವಾದದ್ದಾಗಿದೆ. ಪ್ರಿಯಾಂಕ್ ಖರ್ಗೆ ಪೋಸ್ಟ್: ನನ್ನ ಕೆಲಸವನ್ನ ದಾಖಲೆ ಪುಸ್ತಕದಲ್ಲಿ ದಾಖಲಿಸಲಾಗುತ್ತಾ ಇತ್ತು. ವಿಬಿ ರಾಮ್ಜಿ ಯೋಜನೆಯಲ್ಲಿ ನಾನು AI ನಂತಹ ಕಷ್ಟಕರ ತಂತ್ರಜ್ಞಾನವನ್ನ ಬಳಸಿ ನನ್ನ ಕೆಲಸವನ್ನ ದಾಖಲಿಸಬೇಕು. ಇದು ನನಗೆ ಅರ್ಥವಾಗಬಹುದೇ? ವಾಸ್ತವ: AI ತಂತ್ರಜ್ಞಾನವನ್ನು ಬಳಸಿ ಕೆಲಸವನ್ನು ಸುಗಮಗೊಳಿಸುವುದು ಮತ್ತು ಕೆಲಸದ ನಿಖರತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು.
ಇದರಿಂದ ಯೋಜನೆಯನ್ನ ದುರುಪಯೋಗ ಪಡಿಸಿಕೊಳ್ಳುವುದು ತಪ್ಪುತ್ತದೆ. ಅಂದಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಕೈಯಲ್ಲಿ ಐಟಿಬಿಟಿ ಖಾತೆಯೂ ಕೂಡ ಇದೆ. ಇವರೇ ಈ ತಂತ್ರಜ್ಞಾನ ಬಳಸುವುದನ್ನು ವಿರೋಧಿಸುತ್ತಾರೆ ಅಂದರೆ ಇವರ ಕೈಯಲ್ಲಿರುವಂತಹ ಐಟಿಬಿಟಿ ಖಾತೆಯ ಕ್ರೆಡಿಬಿಲಿಟಿ ಹೇಗಿರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಬಹುದು. ಅಂದಹಾಗೆ ಈ ಯೋಜನೆಯನ್ನ ರಾಜ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕಾಗಿರುವುದು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಜವಾಬ್ದಾರಿ. ಇವರೇ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನಸಾಮಾನ್ಯರ ದಾರಿ ತಪ್ಪಿಸ್ತಾರೆ ಅಂತಾದರೆ ಈ ಯೋಜನೆ ಮುಂದೆ ರಾಜ್ಯದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಬಹುದು ಅನ್ನೋದನ್ನ ಜನಸಾಮಾನ್ಯರಾದಂಥ ನಾವೇ ಊಹೆ ಮಾಡಿಕೊಳ್ಳಬಹುದು. ತಮ್ಮ ರಾಜಕೀಯ ದುರುದ್ದೇಶಕ್ಕಾಗಿ ಒಂದು ಅತ್ಯುತ್ತಮ ಯೋಜನೆಯನ್ನ ಬಲಿ ಕೊಡುವುದರ ವಿರುದ್ಧ ರಾಜ್ಯದ ಜನತೆಯೇ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ.